ಅವರಿಬ್ಬರು ನವ ವಿವಾಹಿತರು ಹಸಿಮಣೆಯನ್ನ ತುಳಿದು ಇನ್ನು 5 ತಿಂಗಳು ಕಳೆದಿರಲಿಲ್ಲ. ದಾಂಪತ್ಯ ಜೀವನದ ಹೊಸ ಕನಸನ್ನ ಕಂಡಿದ್ದ ನವ ವಿವಾಹಿತೆಯ ಬದುಕು ಪತಿಯ ಕೈಯಿಂದಲೇ ಭೀಕರ ಅಂತ್ಯ ಕಂಡಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಕಂಡು ಬಂದಿದೆ. ಒಬ್ಬರು ಯಾರು ಶಂಬಣ್ಣ ಬರ್ರಿ ಶಂಬಣ್ಣ ಯಾರು ಇಲ್ಲ ಶಂಬಣ್ಣ ಯಾರು ಬರ್ರಿ ನೀವು ಬರ್ರಿ ಬಾ ಅಂತ ಶಂಬಣ್ಣ ನೀವು ಗಾಡಿ ಹತ್ರಿ ನೀವು ಇದು ಮಾಡಿ ನೀವು ಶಂಬಣ್ಣ ಅವ್ರ ಹತ್ರಿ ನಮ್ಮವ್ರು ಯಾರು ಮುಂದೆ ಅಲ್ಲೂರ ಏನೂ ಇಲ್ಲ ಇಲ್ಲೇ ಇರ್ಬೇಕಂತ ಒಬ್ರು ಕಂಟಿನ್ಯೂ ಹೌದು, ನವಲಗುಂದ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದ ನಾಗರತ್ನ ಹಳೆಮನಿ ಕೊಲೆಯಾದ ದುರ್ದೈವಿ. ಆಕೆಯ ಪತಿ ಶಿವರಾಜ್ ಹೆಲ್ಮೆಟ್ನಿಂದ ಹಲ್ಲೆ ನಡೆಸಿ ಪತ್ನಿಯನ್ನ ಕೊಲೆ ಮಾಡಿರುವ ಆರೋಪದಲ್ಲಿ ಅಂಧರ್ ಆಗಿದ್ದಾನೆ. ಇಂದು ಬೆಳಗ್ಗೆ ಗಂಡ ಹೆಂಡತಿ ನಡುವೆ ಆರಂಭವಾದ ಮಾತಿನ ಚಕಮಕಿ ಕ್ಷಣಾರ್ಧದಲ್ಲಿ ವಿಕೋಪಕ್ಕೆ ತಿರುಗಿದೆ. ಆಕ್ರೋಶಗೊಂಡ ಶಿವರಾಜ್ ಹೆಲ್ಮೆಟ್ನಿಂದ ನಾಗರತ್ನನ ಮೇಲೆ ನಿರಂತರವಾಗಿ ಹಲ್ಲೆ ನಡೆಸಿದ್ದು ಗಂಭೀರವಾಗಿ ಗಾಯಗೊಂಡ ಆಕೆ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಎಂದು ಹೇಳಲಾಗಿದೆ. ಚಕ್ ತೊಂದ್ರಿ ಕೊಟ್ಟನ್ರಿ ನನ್ನ ಮಗಳು ಅಲ್ಲಿ ಅಂತ ಅವ್ರ ಕಾಕ ನಾ ತಂದಿ ಸರಿ ಅಂತ ಕರ್ಕೊಂಡ್ ಬಂದ್ರಿ ಅವ್ರ ಕಾಕನ ಮೇಲೆ ತೋರ್ಸು ಬಂದಿನಿ. ಹುಡುಗಿ ಹೊಡಿದು ನಿಗ್ರ ತಾಯಿನೂ ನಿಗ್ರ ಆಕಿ ಅವರು ನಿಗ್ರ. ರಾತ್ರಿ ಬೆಳ್ಳ ಬೇಕ ನನ್ನ ಮಗಳು ನಿದ್ದೆ ಮಾಡಿಕೊಡವಲ್ರು. ರಾತ್ರಿ ಒಟ್ಟ ಬೆಳ್ಳ ಬೇಕ ನನ್ನ ಮಗಳು ನಿದ್ದೆ ಮಾಡಿಕೊಡವಲ್ರು. ನೋಡು ಒಟ್ಟ ಮನೆತ್ ಮಂದಿ ನಿಂತು ಮಾಡ್ಯಾರ. ಇಲ್ರಿ ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ಯಾಳ್ರಿ ಹುಡುಗಿ. ಮಾಡಿದ್ರು ಬಿಟ್ಟಿಲ್ಲ, ಅವ್ರು ಕರ್ಕೊಂಬಂದ್ರು. ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ಯಾಳ್ರಿ ನಮ್ಮ ಮಗಳು. ಗಂಡ ಹೆಂಡತಿ ಜಗಳ ಇತ್ರಿ, ಹಂಗ ಒಣ ನಿಗ್ರಿ. ಇಬ್ಬರದ ಗಂಡ ಹೆಂಡತಿ ಸರಿನೇ ಇಲ್ಲ ಒಳಗ ಒಟ್ಟ ಸರಿ ಇಲ್ಲ. ಇನ್ನು ಈ ಘಟನೆಯನ್ನ ತಾರಿಹಾಳ ಗ್ರಾಮದ ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಶೋಕದ ವಾತಾವರಣವನ್ನೇ ಸೃಷ್ಟಿಸಿದೆ. ಕೂಡಲೇ ಘಟನೆಯ ಮಾಹಿತಿಯನ್ನ ತಿಳಿಯುತ್ತಿದ್ದಂತೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗುತ್ತಿದ್ದು, ಕೊಲೆಗೆ ನಿಖರ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯ ನಂತರವೇ ಗೊತ್ತಾಗಲಿದೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.